ನನಗೆ ಫಸ್ಟ್ ನನ್ನ ಸಿನಿಮಾ ಜರ್ನಿ 30 ವರ್ಷ ಇವತ್ತಿಗೆ. ಆ 30 ವರ್ಷದಲ್ಲಿ ಕಾಟೇರ ನಿಜವಾಗ್ಲೂ ನನಗೊಂದು ಸ್ಪೆಷಲ್ ಸಿನಿಮಾ. ಆಮೇಲೆ ನಾನು ಕಾಟೇರ ಸಿನಿಮಾ ಅದು ನೋಡಿ ನಾನು ಎದ್ದೇ ಹೇಳ್ತಾ ಇರೋದು, ನಾನು ಸಿನಿಮಾನ ಪ್ರೀತಿಸ್ತೀನಿ. ಅದು ನನ್ನ ಹುಡುಕೊಂಡು ಬಂದಿದ್ದು ಸಿನಿಮಾ. ತರುಣ್ ಅವರು ಸ್ಕ್ರಿಪ್ಟ್ ಮಾಡುವಾಗ, ಕತೆ ಮಾಡುವಾಗ ಅವರಿಗೆ ಎಲ್ಲೋ ಒಂದು ಪಾಯಿಂಟಲ್ಲಿ ಅನ್ನಿಸ್ತು, ಈ ಪಾತ್ರ ಕುಮಾರ್ ಗೋವಿಂದ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಅದು ಬರಬೇಕು, ಅಪೀಲ್ ಬರಬೇಕು. ಈ ಪಾತ್ರ ಶ್ರುತಿ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಒಬ್ಬ ರೈಟ್ರಿಗೆ ಅದು ಬರೆಯುವಾಗಲೇ ಕೆಲವು ಆ್ಯಕ್ಟ್ರುಗಳು ಅವ್ರಿಗೆ ಬರ್ತಾರೆ. ಏನಕ್ಕಂದರೆ ಅದು ಫೀಲ್ ಆಗುತ್ತೆ. ಅದು ಇಲ್ಲ, ಆ ಪಾತ್ರ ಅವ್ರು ನಮ್ಮ ಹಿಂದಿನ ಸಿನಿಮಾಗಳು ನೋಡಿರ್ತಾರೆ. ಎಲ್ಲೋ ಒಂದು ಕಡೆ ಅದು ನ್ಯಾಚುರಲ್ಲಾಗಿ ಎಲ್ಲ ಒಂದು ರೈಟರ್ಸ್ಗೂ ಅದು ಫೀಲ್ ಆಗುತ್ತೆ. ಆ ಥರ ಫೀಲ್ ಆದಮೇಲೆ ನನಗೇನು ಖುಷಿಯಾಗಿತ್ತು ಅಂತ ಹೇಳಿದ್ರೆ, ಕಾಟೇರ್ ಯಾರೋ ಒಬ್ಬ ಚಿಕ್ಕ ಸಿನಿಮಾ ಮಾಡ್ತಾಯಿದ್ದಾರೆ, ಅದಕ್ಕೆ ನನ್ನ ಕರೀತಾ ಇದ್ದಾರೆ ಅಂದರೆ ನನಗೂ ಅದು ಅಷ್ಟು ಏನು ಎಫೆಕ್ಟ್ ಅನ್ನಿಸ್ತಾರೆ ಅಲ್ಲ, ಒಂದು ಫೀಲ್ ಆಗ್ತಿತ್ತು. ಇಷ್ಟು ದೊಡ್ಡ ಸಿನಿಮಾಗೆ, ಇಷ್ಟು ದೊಡ್ಡ ಇದು ಪ್ರೊಡಕ್ಷನ್ ಮಾಡ್ತಾರೆ ರಾಕ್ಲೈನ್ ಅವರ ಸಿನಿಮಾಗೆ ನೀವು ಆ ಪಾತ್ರನ ಮಾಡಬೇಕು ಅಂತ ಬಂದು ಹೇಳಿದಾಗ ಒಂದು ಕಡೆ ನನಗೆ ಖುಷಿನೂ ಆಯಿತು, ಇನ್ನೊಂದು ಕಡೆ ಅದು ಒಂಥರ ಐ ಕ್ಯಾಂಟ್ ಫರ್ಗೆಟ್ ಆ ಮೂಮೆಂಟ್ಸ್ಗಳು. ತರುಣ್ ಬಂದು ನನಗೆ ಕತೆ ಹೇಳಿ ಕೊನೆಗೆ ನಾನು ಆ್ಯಕ್ಚುಲಿ ಹೊರಗಡೆ ಬ್ಯಾನರ್ಗಳಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ನಾನು ನನ್ನದೇ ಬ್ಯಾನರಲ್ಲೇನೋ ಚಿಕ್ಕದು ಸಿನಿಮಾ ಮಾಡ್ಕೊಂಡು ನಾನು ನೋಡ್ತಾ ಇದ್ದೀನಿ. ಬಟ್ ಇವರು ಹೇಳ್ದಡಿಗೆ ಐ ಫೆಲ್ಟ್ ಇಲ್ಲ, ಐ ಶುಡ್ ನಾಟ್ ಮಿಸ್ ದಿಸ್ ಆಪರ್ಚುನಿಟಿ. ಆಮೇಲೆ ದರ್ಶನ್ ಸರ್ ಅವ್ರದ್ದು ಅದೊಂದು ನೆನಪಾಗಿ ನನಗೆ ಉಳ್ಕೊಳ್ಳುತ್ತೆ. ಇದೆಲ್ಲನೂ ಸೇರಿ ಈ ಸಿನಿಮಾನ ನನಗೆ ಮಾಡಬೇಕಾಗಂತ ನನಗೂ ಒಂದು ಆಸೆ ಆಯಿತು. ಖುಷಿಯಿಂದ ನಾನು ಓಕೆ, ಮಿಸ್ ಮಾಡ್ಕೊಳ್ಳದೆ ನಾನು ಮಾಡಲೇಬೇಕು ಅನ್ನುವಂಥದ್ದು ಪಾತ್ರ ಏನು ಹಾಗಾದರೆ? ಅದು ಅದೇ ಆ ಮಾದೇವಣ್ಣ ಪಾತ್ರ ಇದೆಯಲ್ಲ, ನನಗೆ ಒಂದು ಪಾಯಿಂಟ್ ನನಗೇನು ಇಷ್ಟ ಆಯಿತು ಅಂತ ಹೇಳಿದ್ರೆ, ತರುಣ್ ಅವರು ಬಂದು ಪೇಷನ್ಸ್ ಆಗಿ ಫಸ್ಟ್ ನನಗೆ ಹೇಳಿದ್ದು ನನ್ನ ಪಾತ್ರ ಅಲ್ಲ, ನಾನು ನಿಮ್ಮ ಪಾತ್ರಕ್ಕೆ ಮುಂಚೆ ನಾನು ನಿಮಗೆ ಸಿನಿಮಾನ ನರೇಟ್ ಮಾಡ್ತೀನಿ ಸ್ಟೋರಿ ಅಂತ ಹೇಳಿದ್ರು. 2 ಅವರು ಅಂದರೆ ನಾನು ಅದೇ ಹೇಳ್ತಾ ಇರೋದು, ಇದು ಆರ್ಡಿನರಿ ಸಿನಿಮಾ ಅಲ್ಲ. ಇದು ಕಾಟೇರ ಅಂತ ಹೇಳಿದ್ರೆ ಇದು ಕನ್ನಡ ಇಂಡಸ್ಟ್ರಿನಲ್ಲಿ ನನಗನ್ಸುತ್ತೆ ಈ ರೆಕಾರ್ಡ್ನ ಬೇರೆಯವ್ರು ಬಂದು ಅದನ್ನು ಮುರಿಯೋದಕ್ಕೆ ಅದು ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ನನಗೆ, ಮೇಕಿಂಗ್ ಪಾಯಿಂಟ್ ಆಫ್ ವ್ಯೂನಿಂದ. ಇದು ಅದೇ ನಾನು ಹೇಳಿದೆ, ಏನಾದರೂ ನಾನು ನಿರ್ಮಾಪಕ ಹಾಕಿದರೆ ಕಾಟೇರ ದುಡ್ಡಲ್ಲಿ 50 ಸಿನಿಮಾ ಮಾಡಿಬಿಡ್ತಾಯಿದ್ದೆ. 50 ಸಿನಿಮಾ ಒಂದು ಕಾಟೇರ ಅಂದರೆ ನೀವು ಯೋಚನೆ ಮಾಡಿ. ಆಮೇಲೆ ಬೇರೆ ಕಮರ್ಷಿಯಲ್ ಸಿನಿಮಾಗಳಂದರೆ ಇವಾಗ ನಾವು ಕಮರ್ಷಿಯಲ್ ಆಗಿ ಫ್ಲೈಟ್ ಬ್ಲಾಸ್ಟ್ ತೋರಿಸಿ, ಇಲ್ಲ ಹೆಲಿಕಾಪ್ಟರ್ದು ಏನೋ ತೋರಿಸಿ, ಅದಕ್ಕೆಲ್ಲ ಹೌದಪ್ಪ ದುಡ್ಡು ಹಾಕಿದ್ರೇ ಅದು ಬರುತ್ತೆ ಅಂತ ಹೇಳ್ಬೋದು. ಹಳೆ ಚಡ್ಡಿ, ಹಳೆ ಶರ್ಟು, ಈ ಥರದ್ದು ಒಂದು ಹಳ್ಳಿ, ಅದಕ್ಕೆ ಯಾಕೆ ಇಷ್ಟು ಕೋಟಿ ಅಂದರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕಲ್ವ. ಏನೋ ಇದೆ, ಈ ಸುಮ್ಮನೆ ಯಾರೂ ದುಡ್ಡನ್ನ ನೀರು ಥರ ಖರ್ಚು ಮಾಡಲ್ಲ. ಬಟ್ ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, ಇದು ವಿಲ್ ಬಿ ಒಂದು ಮೆಮೊರೇಬಲ್ ಸಿನಿಮಾ. ಆಮೇಲೆ ಮತ್ತೆ ಆ ಪಾತ್ರಕ್ಕೆ ಬಂದರೆ ನಾನು ಒಂದೇ ಒಂದು ಹಿಂಗೆ ಇಟ್ಕೊಡೋಕೆ ಹೇಳ್ತೀನಿ. ಇದರಲ್ಲಿ ಒಂದು ವಿಚಾರ ಹೇಳಲೇಬೇಕು ಅಂತ ಹೇಳಿದ್ರಿ ನೀವು. ನನಗೆ ಒಂದೇ ಒಂದು ಖುಷಿಯಾಗಿದ್ದೇನೆ ಅಂತ ಹೇಳಿದ್ರೆ, ಇಡೀ ಸಿನಿಮಾ ತರುಣ್ ಅವರ ಕಥೆಯಲ್ಲಿ ಅವರು ದರ್ಶನ್ ಅವರು ಏನು ವೈಲೆಂಟ್ ಇರ್ತಾರೆ, ಸ್ವಲ್ಪ ನಿಮ್ಮನ್ನು ನೋಡಿದಾಗ ಆ ಪಾತ್ರ ಒಂದು ಸ್ವಲ್ಪ ಸೈಲೆಂಟ್ ಥರ ಆಗುತ್ತೆ, ಒಂದೇನೋ ಒಂದು ಶಾಂತ ಆಗುತ್ತೆ. ಆ ಥರದ್ದೇನೋ ಒಂದು ಹೇಳಿದ್ದಾರೆ. ಇದ್ರ ಮೇಲೆ ನಾನು ಹೇಳಿದ್ರೆ ಅದು ಜನಕ್ಕೆ ಇವಾಗೆಲ್ಲ ಭಾಳ ಫಾಸ್ಟ್ ಇದ್ರೆ ಡಿಜಿಟಲ್ ಅಲ್ವಾ, ಬೇಗ ಅರ್ಥ ಆಗಿಬಿಡುತ್ತೆ. ಅದು ಬೇಡ, ಅದು ಏನಕ್ಕಂದ್ರೆ ಇನ್ನೊಂದು ವಾರ ತಾನೆ, ಅದೇನು ಇವೆಲ್ಲ ನಾವು ಸುಮ್ಮನೆ ಚೆಕ್ ಪಾಯಿಂಟ್ ಇದನ್ನು ಮಾಡಿ ಬಿಟ್ಬಿಟ್ರೆ ಅವ್ರು ಬಂದು ನೋಡುವಾಗ ಅಲ್ಲಿ ಅವ್ರಿಗೆ ಅದೊಂಥರ ಖುಷಿ ಆಗುತ್ತೆ. ಬಟ್ ನಾನು ಫ್ರ್ಯಾಂಕಾಗಿ ಹೇಳ್ತೀನಿ ಮೇಡಮ್, ನಮಗೇನೆ ಇದು ನೆನಪಲ್ಲಿ ಉಳಿಯುವಂಥ ಸಿನಿಮಾ. ಮತ್ತು ನಮಗೆ ಈ ಸಿನಿಮಾ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಯಾರು ಈ ಸಿನಿಮಾ ಮಾಡ್ತಾರೆ. ನಾವು ಇನ್ನೊಂದು 20 ವರ್ಷ 25 ವರ್ಷ ವೆಯ್ಟ್ ಮಾಡಬೇಕು. ಈ ಕಾಟೇರ ಥರ ಇನ್ನೊಂದು ಸಿನಿಮಾ ಯಾರಾದರೂ ಮಾಡೋರು ಇದ್ದರೆ, ಯಾಕಂದರೆ ಅದು ಪಾಸಿಬಲ್ ಓನ್ಲಿ ರಾಕ್ಲೈನ್ ಅಂತ ನಿರ್ಮಾಪಕರಿಗೆ ಅದು ಪಾಸಿಬಲ್. ಬಟ್ ಇದು ಕನ್ನಡಕ್ಕೆ ಒಂದು ಮಾಸ್ಟರ್ ಪೀಸ್ ಅನ್ನೋದ್ರಲ್ಲಿ ತಪ್ಪಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.